ORXY Clothing, the largest showroom for kids and ladies wear. Geetha Road, KGF. 33 வார்டு கவுன்சிலர் நான் பேசுகிறேன் மேடம். மேடமே வண்டி கொடுத்துக்கிறான் திருவரசு. அந்த வார்டு கொடுத்தவங்க மேடம் கோசம் நான் தேங்க்ஸ் சொல்கிறேங்க. நல்லா வந்துக்கிறாரு. ரோட் 33. ஆனால் மேடம்க்கு எல்லாம் தேங்க்ஸ். சிவாஜனாக்கு ரொம்ப நன்றி. எனக்கு வண்டி கொடுத்ததுக்கு எல்லாருக்கும் ரொம்ப தேங்க்ஸ். எம்எல்ஏ கவுன்சிலருக்கு எனக்கு வண்டி கொடுத்ததுக்கு மிக்க நன்றி. ಎಮ್ಎಲ್ಎಕ್ಕೂ ಕೌನ್ಸಿಲರ್ಗೂ ಎಂಗ ಏರಿಯಾ ಕೌನ್ಸಿಲರ್ಗೂ ನಗರಸಭೆ ವ್ಯಾಪ್ತಿಯಿಂದ ನಗರೋತ್ತರ 4 ಹೌದು ಅಂಗವಿಕಲರಿಗೆ ತ್ರಿಚಕ್ರ ವಾಹನವನ್ನ ನೀಡುತ್ತಿದ್ದಾರೆ. ಇದರಲ್ಲಿ ನಮ್ಮ ವಾರ್ಡ್ ನಂಬರ್ 22 ಎರಡನ್ನ ಗುರುತಿಸಿ ಇಬ್ಬರಿಗೆ ವಾರ್ಡ್ ನಂಬರ್ 22 ಇದರಲ್ಲಿ ಇಬ್ಬರನ್ನ ಗುರುತಿಸಿ ಅವರಿಗೆ ಇವತ್ತು ನೀಡಲಾಗಿದೆ. ಇನ್ನ ಬರೋ ತ್ರಿಚಕ್ರಗಳು ಎಷ್ಟು ಬರುತ್ತೋ ಅದರಲ್ಲಿ ಇನ್ನ 1-2 ಕೊಡಂಗೆ ಪ್ಲಾನ್ ಮಾಡ್ಕೊಂಡಿದೀವಿ. ಇದರಲ್ಲಿ ಇವರು ಫಲಾನುಭವಿಗಳು ತುಂಬಾ ಅಗತ್ಯವಾದವರು. ಈ ಅಮ್ಮ ಇದ್ರಲ್ಲಿ ಹೋಗಿ ದುಡಿಮೆ ತಂದು ಅಲ್ಲಿಂದ ಅವ್ರ ತಾಯಿಗೆ ಸಾಕ್ತಾ ಇದ್ದಾಳೆ. ಆದ್ರಿಂದ ಅವ್ರು ಬೇಕಾಗಿರೋದ್ರಿಂದ ಅಗತ್ಯವಾದದ್ರಿಂದ ಇವ್ರಿಗೆ ಕೊಡ್ಸಿದೀವಿ. ಇದಕ್ಕೆ ನಮ್ಮ ನಗರಸಭೆ ಕಡೆಯಿಂದ ಧನ್ಯವಾದಗಳನ್ನು ನಾವೆಲ್ಲ ಪ್ಲಸ್ ಇದಕ್ಕೆ 100% ಶ್ರಮೆ ಬಂದು ಎಮ್ಎಲ್ಎ ಅವರ ಶ್ರಮೆ ಇದರಲ್ಲಿ ಇದೆ. ಹೋರಾಟದಿಂದ ತಂದು ನಮ್ಗೆ ಇವತ್ತು 50 ಕೋಟಿ ಕೊಡ್ಬೇಕಾಗಿದೆ. ಅದಕ್ಕೆ ಕೃತಜ್ಞತೆಯನ್ನು ಎಮ್ಎಲ್ಎ ಅವ್ರಿಗೆ ಕಳಿಸ್ತಾ ಇದೀವಿ. ಗಾಡಿಗೆ ಬೇಡಿಕೆ ಇಟ್ಟಿದ್ದೀವಿ. ನಮ್ಮ ಕರ್ನಾನ ಬಂದ್ಬಿಟ್ಟು ನಮ್ಗೆ ವಿವೇಕ್ ನಗರ ವಾರ್ಡ್ ನಂಬರ್ 22 ಅವರು ನಮ್ಮ ರೂಪಾ ಶಶಿಕಲಾ ಅವರು ನಮ್ಗೆ ದಯಪಾಲಿಸಿ ನಮ್ಗೆ ಗಾಡಿ ಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾವು ಇಂಥ ಅವಕಾಶ ಬರೋಣ ಅಂತ ತಿಳ್ಕೊಂಡಿದ್ವಿ, ಬಂದಿದೆ. ನಮ್ಮ ಕರ್ನಾನ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಕರ್ನಾನ ಅವ್ರಿಗೆ ನಮ್ಮ ಊರು ಎಮ್ಎಲ್ಎ ರೂಪಕಲಾ ಶಶಿಧರ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಷ್ಟು ವರ್ಷ ಈ ತರ ಗಾಡಿಗಳು ಅಂಗಡಿವರೆಗೂ ಯಾವಾಗ ಕೊಟ್ಟಿಲ್ಲ. ಸುಮಾರು 35 ವರ್ಷ ಕೌನ್ಸಿಲ್ ನಾನು ಇದೇ ಫಸ್ಟ್ ಟೈಮ್ ಕೊಟ್ಟಿರೋದು. ಅದಕ್ಕೋಸ್ಕರ ಮೇಡಮ್ ಎಮ್ಎಲ್ಎ ಅವರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಇನ್ನೊಂದು ಅವ್ರಿಗೆ ಸಪೋರ್ಟ್ ಆಗಿರುವಾಗ ಇರೋ ನಮ್ಮ ಕಮಿಷನರ್ ಮ್ಯಾನೇಜರ್ ಶಶಿಕುಮಾರ್ ಮತ್ತು ಅಧಿಕಾರಿಗಳು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೊಂದು ಸುಮಾರು 60 ಗಾಡಿ ಒಂದೊಂದು ವಾರ್ಡಿಗೆ 2 ಗಾಡಿ ಕೊಟ್ಟಿದ್ದಾರೆ. ನಮಗೆ 2 ಗಾಡಿ ಸಿಕ್ಕಿದೆ. ಅದಕ್ಕೆ ಮತ್ತೆ ಎಮ್ಎಲ್ಎ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು. வணக்கம். நான் 8th வார்டு கவுன்சிலர், சிபிஎம்னுடைய கவுன்சிலர். மாற்றுத்திறனாளிகளுக்கு இது மாதிரி 3 சக்கர வாகனத்தை முனிசிபாலிட்டி சார்பாக இன்றைக்கி கொடுத்தோம். அது எங்களுடைய வார்டில் கூட 2 பேருக்கு இந்த வண்டியை கொடுத்துருக்குறோம். அவங்களுக்கு உபயோகம் ஆகிற வழியில் அதுக்கு நன்றி, நிர்வாகத்துக்கு நன்றி தெரிவிச்சு. இந்த நேரத்தில் நவரத்னா மூலிமா எங்கள் வார்டுக்கு 2 பேருக்கு வண்டி கொடுத்துருக்காங்க. அது முனிசிபல் கமிஷனருக்கு இந்த நேரத்தில் நன்றி தெரிவித்துக் கொள்கிறேன். எம்எல்ஏக்கும் சேர்த்து நன்றி தெரிவித்துக் கொள்கிறேன். ನಮ್ಮ 19ನೇ ವಾರ್ಡು ಪರವಾಗಿ ಕೌನ್ಸಿಲರ್ ಗಂಡ ನಾನು ಮಾತಾಡೋದು. ಆಲ್ರೆಡಿ ಅವರು ಹೇಳಿದ್ದಾರೆ, ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಆದ್ರೂ ನಾನು ಒಂದ್ಸತಿ ಹೇಳ್ಬೇಕು, ನಮ್ಮ ನಗರೋತ್ನ ಏನ್ ಸ್ಕೀಮ್ ಇದೆ ಅದರಲ್ಲಿ ನಮ್ಗೆ ಡಿಸೇಬಿಲಿಟಿಯಲ್ಲಿ 2 ಗಾಡಿಗಳು ಕೊಟ್ಟಿದ್ದಾರೆ. ಒಂದು ಸರಸ್ವೇಣಿ ಮತ್ತೆ ಇನ್ನೊಂದು ಇರ್ಚಪ್ಪ ಅಂತ. ಇಬ್ರು 100% ಡಿಸೇಬಿಲಿಟಿ ಇರೋದ್ರಿಂದ ಫಲಾನುಭವಿಗಳನ್ನ ಚೂಸ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನಗರಸಭೆ ಪೌರಾಯುಕ್ತರಿಗೂ ಧನ್ಯವಾದ ತಿಳಿಸ್ತಾ, ಮತ್ತೆ ನಮ್ಮ ಈ ಭಾಗದ ಶಾಸಕರಾದಂತ ಶ್ರೀಮತಿ ರೂಪಕಲಾ ಶಶಿಧರ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. இவ்வளவு நான் வண்டிக்கு ரொம்ப கஷ்டப்பட்டேன். வண்டி மார்க்கெட்டுக்கு போறதுல கஷ்டப்பட்டேன். இப்போ நம்ம கவுன்சிலர் மூலியமா நான் வண்டி கேட்டிருந்தேன். ரொம்ப நாளா வண்டி கிடைக்கல. இப்பதான் அவர் மூலியமா வண்டி வாங்கி ಮತ್ತು வண்டி கொடுத்ததுக்காக ரொம்ப நன்றிங்க. பாண்டிய சார், கௌசல் சார் எங்களை ஹெல்ப் பண்ணி வண்டி கொடுத்தாங்க. ನಾವು ரொம்ப நன்றி. ಮಾನ್ಯ ಶಾಸಕರು ಫಲಾನುಭವಿಗೆ ಚಾಲನೆ ಮಾಡುವುದರ ಮುಖಾಂತರ ಈ ಒಂದು ವಾಹನಕ್ಕೆ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ನೆರವೇರಿಸಲು ಸಹಕರಿಸಬೇಕಂತ ಕೋರ್ತಾ ಇದ್ದೀವಿ. ನಿಧಾನ ಹೋಗಿ ಹೇಳ್ತಾರೆ.
ವಣಕಂ. ಆಕ್ಚುಲಿ ಇದು ಬಂದು ನಗರೋತ್ಥಾನ ಸ್ಕೀಮ್ ಅಲ್ಲಿ ನಮ್ಮ MLA ಅಧ್ಯಕ್ಷತೆಯಲ್ಲಿ ನಮ್ಮ ಮುಂಚೆ ಇರುವ ಪ್ರೆಸಿಡೆಂಟ್ ವಲ್ಲಭ ಮುನ್ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಈ ಪ್ರೋಗ್ರಾಮ್ ನಡೆಯುತ್ತದೆ. ಇದೇನಂದ್ರೆ ಇದು ಸ್ಪೆಷಲಿ ಡಿಸೇಬಲ್ ಪರ್ಸನ್ಸ್ಗೆ 2 ವೀಲರ್, ಯಾಕಂದ್ರೆ ಅವ್ರಿಗೂ ಆಕ್ಸೆಸಿಬಲ್ ಇರಕ್ಕೆ ಇವರು ಇಬ್ಬರು ಬಂದು ಚೇರನ್ ಮತ್ತೆ ಮೊಹಮ್ಮದ್ ಅಲ್ತಾಫ್ ಬಂದು ಅಯಾಸ್ ಬಂದು ಸ್ಟೂಡೆಂಟ್ಸ್. ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇತ್ತು ಆಟೋಗೆ. ಆಕ್ಚುಲಿ ನಮ್ಮ ನಾರ್ಮಲ್ ಪರ್ಸನ್ಗೆ ಒಂದು ಆಟೋ ಹಿಡಿಬೇಕು, ಬಸ್ಸಲ್ಲಿ ಹೋಗ್ಬೇಕಂದ್ರೆ ತುಂಬಾ ಪ್ರಾಬ್ಲಮ್ ಇತ್ತು. ಅದೆಲ್ಲ ನೋಡಿ ನಮ್ಮ ಮುನ್ಸಿಪಲ್ ಇದರಲ್ಲಿ ನವರತ್ನ ಸ್ಕೀಮ್ ಅಲ್ಲಿ ಇವ್ರಿಗೆ ಒಂದು ಯೂಸ್ಫುಲ್ ಆಗ್ಬೇಕನ್ಬಿಟ್ಟು ಗಾಡಿ ಎಲ್ಲ ಬರ್ಬೇಕನ್ಬಿಟ್ಟು ಎಲ್ಲ ತೀರ್ಮಾನ ಮಾಡಿ ನಮ್ಮ ಮೇಡಮ್ ಅಧ್ಯಕ್ಷತೆಯಲ್ಲಿ ಇಬ್ಬರಿಗೂ ನಮ್ಮ ವಾರ್ಡಲ್ಲಿ ಟೋಟಲಿ 2 ಜನಕ್ಕೆ ಈ ಗಾಡಿ ಇದಾಗಿದೆ. ಸೊ ಇದು ಬಂದು ಖಂಡಿತ ಯೂಸ್ಫುಲ್ ಆಗಿರುತ್ತೆ ಬಿಟ್ಟು ಒಂದು ನಂಬಿಕೆ. MLA मैडम को प्रवीण सर को थैंक्स. வண்டி கொடுத்ததுக்கு முனிசிபாலிட்டியில MLA மேடம் அவருக்கு தேங்க்ஸ். அதோட மேல வந்துட்டு நம்ம வார்டு கவுன்சிலர் ஐயா வந்துட்டு வீட்டுக்கு வந்து அப்ளிகேஷன் வாங்கி பசங்களை வந்துட்டு கஷ்டப்படுறது பார்த்து எல்லாருக்கும் శాంక్షన్ பண்ணதுக்கு ரொம்ப நன்றி. ఫస్ట్ టైం తీసుకుంటాను నేను. ఫస్ట్ టైం రూపా మేడం నాకు మంచి చేశారు. ఆమె చేసిన దానికి నాకు చాలా ಥ್ಯಾಂಕ್ಸ್. ನಗರೋತ್ಥಾನ ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಅಮೃತ್ ನಗರೋತ್ಥಾನ 4 ಯೋಜನೆ ಅಡಿಯಲ್ಲಿ ಏನು ಸ್ಪೆಷಲಿ ಏಬಲ್ಡ್ ಅಂಗವಿಕಲರು, ವಿಕಲಚೇತನರು, ಸ್ಪೆಷಲಿ ಏಬಲ್ಡ್ ಅಂತ ಕರಿಬೇಕು, ಅಂಗವಿಕಲರು ಅಂತ ಕರಿಬಾರ್ದು, ವಿಶೇಷ ಚೇತನರು ಅಂತ ಅವ್ರನ್ನ ಸಂಬೋಧನೆ ಮಾಡಬೇಕಾಗತ್ತೆ, ದಿವ್ಯ ಅಂಗಾಂಗ ಅಂತ. ಸೊ ಅವರಿಗೆ ಕೆಲವೊಂದು ಕಾರ್ಯಕ್ರಮಗಳಿತ್ತು, ಹಿಂದೆನೂ ಇತ್ತು. ಯಾವುದೂ ಕೂಡ KGF ಅಲ್ಲಿ ಅಂದರೆ KGF ಅಲ್ಲಿರುವಂಥ ಮಕ್ಕಳಿಗೆ ಈವರೆಗೂ ಮುಟ್ಟಿಸೋ ಪ್ರಯತ್ನ ಮಾಡಲಿಲ್ಲ. ಅವ್ರನ್ನ ಸ್ಪೆಷಲಿ ಹೇಬಲ್ಡ್ ಅಂದರೆ ಅವರಿಗೂ ಕೂಡ ಏನು ಇಂಪಾರ್ಟೆನ್ಸ್ ಇದೆ, ಸರ್ಕಾರದ ಯೋಜನೆಗಳು ಅವ್ರ ಮನೆ ಬಾಗಿಲಿಗೆ ಮುಟ್ತಾ ಇದೆಯಾ ಪಾರದರ್ಶಕವಾಗಿ ಅನ್ನುವಂಥ ವಿಚಾರ ಬಂದಾಗ ಈ ಕಳೆದ 10-15 ವರ್ಷಗಳಲ್ಲಿ ಎಲ್ಲೋ ಭಾಳ ಸೀಮಿತವಾಗಿರುವಂಥ ಜನಸಂಖ್ಯೆಗೆ ಮಾತ್ರ ಆ ಕಾರ್ಯಕ್ರಮಗಳು ಮುಟ್ಟುವಂಥದ್ದಾಗ್ತಿತ್ತು. ಈ ವರ್ಷ ವಿಶೇಷವಾಗಿ ಮುಖ್ಯಮಂತ್ರಿಗಳ ನಗರೋತ್ಥಾನ 4ನೇ ಹಂತ ಆ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಒಬ್ಬರಿಗೆ ಇಬ್ಬರನ್ನ ಗುರುತಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗುವಂಥದ್ದಕ್ಕೆ ಭಾಳ ಜವಾಬ್ದಾರಿಯಿಂದ ಇದಕ್ಕೊಂದು ಕೆಲವೊಂದು ಪ್ರೊಸೀಜರ್ಸು ಇರುತ್ತೆ. ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಆನ್ಲೈನಲ್ಲಿ ಆ ಪ್ರೊಸೀಜರ್ಸ್ನ ಯಾರು ಫಾಲೋ ಮಾಡ್ತಾರೆ ಅವ್ರದ್ದು ಎಷ್ಟು ಪರ್ಸೆಂಟೇಜ್ ಇದೆ, ಸ್ಪೆಷಲಿ ಹೇಬಲ್ಡ್ ಎಷ್ಟು ಪರ್ಸೆಂಟೇಜ್ ಇದೆ ಅಷ್ಟು ಪರ್ಸೆಂಟೇಜ್ನು ನಾವು ಕನ್ಸಿಡರ್ ಮಾಡ್ತೀವಿ. ಎಷ್ಟು ವೆಯ್ಟಿಂಗ್ ಲಿಸ್ಟ್ ಇದೆ ಅಂತ ಹೇಳಿದಾಗ ನಮ್ಮ ಕಮಿಷನರ್ ಅವ್ರು ಹೇಳಿದರೆ 84 ವೆಯ್ಟಿಂಗ್ ಲಿಸ್ಟ್ ಇತ್ತು. ಅದರಲ್ಲೇ ನಾವಿವತ್ತು 51 ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡಿ ಅವರಿಗೆ ಇವತ್ತು ಈ ಯೋಜನೆಯ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ಮಾಡಿದ್ದೀವಿ. ಬರುವ ಇನ್ನು 30 ಜನ ಅಥವಾ ಇನ್ನು 50 ಜನ ಇದ್ದರೂ ಕೂಡ ಅದಕ್ಕೂ ಒಂದು ಫಂಡ್ಸ್ ಇದೆ. ಫಂಡ್ಸು ನಮಗೆ ಎಷ್ಟು ಫಲಾನುಭವಿಗಳಿದ್ದಾರೆ, ಎಷ್ಟು ಬೆನಿಫಿಷರೀಸ್ ಇದ್ದಾರೆ ಅವರಿಗೆ ಕೊಡಲಿಕ್ಕೆ ಫಂಡ್ಸ್ನ ನಾವು ಅಲೋಕೇಟ್ ಮಾಡ್ಕೊತೀವಿ. ಆ ವರ್ಗದ ಜನನ್ನ ವಿಶೇಷವಾಗಿ ಸ್ಪೆಷಲಿ ಏಬಲ್ಡ್ಗೂ ಕೂಡ ನಿಮಗೆ ನಗರಸಭೆಯ ಕೆಲವೊಂದು ಕಾರ್ಯಕ್ರಮಗಳನ್ನ ನಿಮಗೆ ಮುಟ್ಟಿಸ್ಬೇಕು, ಯೋಗ್ಯವಾಗಿರುವಂಥ ಕಾರ್ಯಕ್ರಮಗಳನ್ನ ನಿಮಗೆ ನಿಮ್ಮ ಅನುಕೂಲಕ್ಕೂ ಕೂಡ ಮಾಡಬೇಕು ಅನ್ನುವಂಥ ಕನಸನ್ನು ಕಾಳಜಿಯಿಂದ ನಗರಸಭೆ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಇಲಾಖೆ, ವಿಶೇಷವಾಗಿ ಆ ಸ್ಪೆಷಲಿ ಏಬಲ್ಡ್ ಇಲಾಖೆನ ನೋಡುವಂಥವರು ಜಿಲ್ಲೆಯಿಂದನೂ ಕೂಡ ಒಂದು ಆಫೀಸರ್ ಕೂಡ ಬಂದಿದ್ದಾರೆ. ಅವರ ಮಾರ್ಗದರ್ಶನ ತಗೊಳ್ಳಿ. ಏನಕ್ಕೆ ಆ ವೆಹಿಕಲ್ ಅವರಿಗೆ ಪರ್ಟಿಕ್ಯುಲರ್ ಆಗಿ ಒಂದು ವೆಹಿಕಲ್ ಬಗ್ಗೆ ನಮಗೆ ಗಮನ ಇದೆ. ಅದು ಟ್ರೈಸೈಕಲ್ಲೇ ಯಾಕಾಗಿದೆ ಅಂತಂದರೆ ಅವರು ಒಂದೇ ಜಾಗದಲ್ಲಿ ಕೂತಿರ್ತಾರೆ ಬಹಳ ಗಂಟೆಗಳ ಕಾಲ. ಅಂದರೆ ಸ್ವಲ್ಪ ಆಕ್ಟಿವಿಟಿ ಇರಲ್ಲ, ಆಚೆ ಕಡೆ ಹೋಗೋದಕ್ಕೆ ತುಂಬ ಕಷ್ಟ. ಬಸ್ ಮುಖಾಂತರನೋ ಅಥವಾ ಆಟೋ ಮುಖಾಂತರನೋ ಹೊರಗಡೆ
ಹೋಗ್ಬೇಕು ಅಂತಂದ್ರೆ ಅವ್ರ ಸ್ವಂತ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ತುಂಬಾ ಒದ್ದಾಡ್ತಾರೆ. ಈ ಒಂದು ವೆಹಿಕಲ್ ಅವರಿಗೆ ಎಲ್ಲಾ ರೀತಿ ಯೋಗ್ಯವಾಗಿ ಕನೆಕ್ಟಿವಿಟಿಗೆ, ಅವ್ರಿಗೆ ಏನ್ ಟ್ಯಾಲೆಂಟ್ ಇರುತ್ತೆ, ಅವ್ರಿಗೆ ಏನು ಎವ್ರಿ ಡೇ ಅವ್ರದ್ದು ಏನೆಲ್ಲ ಅವರು ಕೆಲಸ ಮಾಡ್ತಾ ಇರ್ಲಿ, ಓದ್ತಾ ಇರ್ಲಿ, ಸ್ಟೂಡೆಂಟ್ಸ್, ವಿಶೇಷವಾಗಿ ಸ್ಟೂಡೆಂಟ್ಸ್ ಇದ್ದಾರೆ, ವರ್ಕಿಂಗ್ ಅವ್ರು ಇದ್ದಾರೆ, ಅಂದ್ರೆ ಕೆಲಸಕ್ಕೆ ಹೋಗುವಂತವ್ರು ಇದ್ದಾರೆ, ಏನಾದ್ರೂ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರುವಂತವ್ರಿಗೂ ಕೂಡ ನಾವು ಐಡೆಂಟಿಫೈ ಮಾಡಿದೀವಿ. ಸ್ಪೆಷಲಿ ಏಬಲ್ಡ್ ಅಲ್ಲಿ ಅಂದ್ರೆ ಸ್ಟೂಡೆಂಟ್ಸ್ ಇದಾರೆ, ಅಂದ್ರೆ ನರ್ಸಿಂಗ್ ಕಾಲೇಜ್ಗೆ ಹೋಗೋ ಹೆಣ್ಮಗು ಇದೆ, ಹೊರಗಡೆ ವರ್ಕಿಂಗ್ ಇರುವಂತ ಎಂಪ್ಲಾಯೀಸ್ ಕೂಡ ಇದ್ದಾರೆ. ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀವಿ ಅಂದ್ರೆ ನಮ್ಗೆ ನಾರ್ಮಲ್ ಆಗಿರುವಂತವ್ರಿಗೆನೆ ಕೆಲವೊಂದು ಸಂದರ್ಭದಲ್ಲಿ ಬಸ್ಸು, ಟ್ರೈನು, ಆಟೋ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಬಹಳ ಸತಿ ಒದ್ದಾಡ್ತೀವಿ. ಇನ್ ಟೈಮ್ಗೆ ನಾವು ಹೋಗಕ್ಕಾಗಲ್ಲ, ಬಸ್ ಮಿಸ್ ಮಾಡ್ಕೋತೀವಿ, ಟ್ರೈನ್ ಮಿಸ್ ಮಾಡ್ಕೋತೀವಿ. ಆದ್ರೆ ಇವರಿಗೆ ವಿಶೇಷವಾಗಿರುವಂತವ್ರಿಗೆ ಒಂದ್ಸತಿ ಆ ತರ ಸಮಸ್ಯೆ ಆದಾಗ ಬಹಳ ನೋವಾಗುತ್ತೆ ಅವ್ರ ಮನಸ್ಸಿಗೆ. ಅದಕ್ಕೋಸ್ಕರ ಅವ್ರನ್ನ ವಿಶೇಷವಾಗಿ ಇನ್ನೂ ಹೆಚ್ಚಿನ ಕಾಳಜಿಯಿಂದ ಅವರಿಗೂ ಕೂಡ ಇಂಪಾರ್ಟೆನ್ಸ್ ಕೊಡ್ತೀವಿ. ನಗರಸಭೆಯಲ್ಲಿ ಎಲ್ಲಾ ನಗರಸಭೆ ಸದಸ್ಯರ ಒಂದು ಅಭಿಪ್ರಾಯನ ತಗೊಂಡು ನಾವು ನಿಮಗೂ ಕೂಡ ಎಷ್ಟಾದ್ರೆ ಅಷ್ಟು ಕಾಳಜಿಯಿಂದ ಕೆಲವೊಂದು ಪ್ರೋಗ್ರಾಮ್ಗಳನ್ನ ವಿಶೇಷವಾಗಿ ಮಾಡ್ತೀವಿ ಅನ್ನುವಂತ ಕನ್ಸನ್ನಿಂದ ಇವತ್ತು ನನ್ಗೆ ಖುಷಿ ಇದೆ, ಹೆಮ್ಮೆ ಇದೆ. ನಗರಸಭೆಯಲ್ಲಿ ನಾವು ಇಡೀ ನಮ್ಮ ನಗರಸಭೆ ವ್ಯಾಪ್ತಿಗೆ ಬರುವಂತ 35 ವಾರ್ಡ್ ಅಲ್ಲಿ 51 ಜನ ಬೆನಿಫಿಷಿಯರೀಸ್ ನ ಗುರುತಿಸಿದೀವಿ. ಅವ್ರನ್ನ ಆಶಾದಾಯಕವಾಗಿ ನಾನು ಇವತ್ತು ಅವರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. என்ன வேணும், என்ன வேணும், என்னதான் வேணும், என்னதான் வேணும். கூல். என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. Biggie. பிகி Biggie. பிகி. For orders and delivers, call on 9986692006.